ಬ್ರ್ಯಾಂಡ್ ಬೆಂಗಳೂರಿನ ಕನಸಿಗೆ ಅಡ್ಡಿಪಡಿಸ್ತಾ ಇರುವಂತಹ ರಸ್ತೆ ಗುಂಡಿಗಳನ್ನು ಆದಷ್ಟು ಬೇಗ ಮುಚ್ಚಬೇಕು ಅಂತ ಅಧಿಕಾರಿಗಳಿಗೆ ಡಿಸಿಎಂ ಡಿಕೆಶಿ ಗಡುವನ್ನು ಕೊಟ್ಟಿದ್ದಾರೆ ನವೆಂಬರ್ ಒಳಗಡೆ ಅಂತ. ಹೀಗಾಗಿ ಅಧಿಕಾರಿಗಳು ರಸ್ತೆಗಳ ಗುಂಡಿಯನ್ನು ವೀಕ್ಷಣೆಗೆ ಹೋಗ್ತಾ ಇದ್ದಾರೆ. ಈ ಮಧ್ಯೆ ನಿನ್ನೆ ಸರ್ಕಾರದ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವರು ಹೋಗಿದ್ರು ರಸ್ತೆಗಳ ಗುಂಡಿಗಳ ವೀಕ್ಷಣೆಗೆ. ಅವರಿಗೆ ಒಂದು ರೀತಿಯಲ್ಲಿ ಶಾಕ್ ಎದುರಾಗಿದೆ. ಬೆಂಗಳೂರಿನ ರಸ್ತೆ ಗುಂಡಿಯನ್ನು ನೋಡಿ ಬೆಚ್ಚಿ ಬಿದ್ದಿದ್ದಾರೆ ಚೀಫ್ ಸೆಕ್ರೆಟರಿ. ನಿನ್ನೆ ಗುಂಡಿಗಳ ವೀಕ್ಷಣೆಗೆ ಹೋಗಿದ್ರು ಶಾಲಿನಿ ರಜನೀಶ್ ಅವರು. ರಸ್ತೆ ಗುಂಡಿಗಳ ನರಕ ದರ್ಶನ ಪಡೆದಿದ್ದಾರೆ ಶಾಲಿನಿ ರಜನೀಶ್. ಜಿಬಿಯ ಆಯುಕ್ತರ ಜೊತೆ ಗುಂಡಿ ವೀಕ್ಷಣೆಗೆ ಹೋಗಿದ್ರು ನಿನ್ನೆ ಸಿಎಸ್ ಅವರು. ಸಿಲ್ಕ್ ಬೋರ್ಡ್, HSR ಲೇಔಟ್ ಸೇರಿದಂತೆ ಕೆಲವೆಡೆ ಭೇಟಿ ಕೊಟ್ಟಿದ್ರು. ಭೇಟಿ ವೇಳೆ ರಸ್ತೆಗಳಲ್ಲಿ ಗುಂಡಿಗಳ ನಿಜ ರೂಪ ಬಯಲಾಗಿದೆ. ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್. ಯಾಕೆ ಅಂತ ಹೇಳಿದ್ರೆ ಆ ಮಟ್ಟಕ್ಕೆ ಮೃತ್ಯುರೂಪಿ ದೊಡ್ಡ ದೊಡ್ಡ ಗುಂಡಿಗಳಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಇವರುಗಳು ಕಾರ್ನಲ್ಲಿ ಓಡಾಡ್ತಾರೆ, ಎಲ್ಲ ರಸ್ತೆಗಳಲ್ಲೂ ಓಡಾಡೋದಿಲ್ಲ. ಅವರಿಗೆ ಗ್ರೌಂಡ್ ಲೆವೆಲ್ನಲ್ಲಿ ಯಾವ ಥರದ ಸಮಸ್ಯೆಗಳಿದೆ ಅನ್ನುವಂಥದ್ದು ಗೊತ್ತೇ ಇರಲ್ಲ. ದಿಸ್ ಇಸ್ ಮೂಲಭೂತ ಸೌಕರ್ಯ, ಬೇಸಿಕ್ ಥಿಂಗ್ ಬೇಕಾಗಿರುವಂಥದ್ದು. ಅದರಲ್ಲೇ ಇಂಥ ಸಮಸ್ಯೆ. ಸಿಎಸ್ ತೆರಳಿದ ಎಲ್ಲ ರಸ್ತೆಯಲ್ಲಿ ಗುಂಡಿಗಳದ್ದೇ ದರ್ಶನ ಆಗಿದೆ ಅವರಿಗೆ. ರಸ್ತೆ ಗುಂಡಿಗಳನ್ನು ನೋಡಿ ಅಧಿಕಾರಿಗಳಿಗೆ ಫುಲ್ ಕ್ಲಾಸ್ ತಗೊಂಡಿದ್ದಾರೆ. ಕಳೆದ 2 ವರ್ಷಗಳಿಂದ ಏನು ಮಾಡ್ತಾ ಇದ್ದೀರಾ? ರಸ್ತೆ ಅಭಿವೃದ್ಧಿಗೆ ಸರ್ಕಾರ ಕೊಟ್ಟಂತಹ ಅನುದಾನ ಏನಾಯಿತು? ಎಲ್ಲ ಪ್ರಶ್ನೆ ಮಾಡಿದ್ದಾರೆ ಅಧಿಕಾರಿಗಳಿಗೆ. ಜಿಬಿಯ ಆಯುಕ್ತರು, ಇಂಜಿನಿಯರ್ಗಳಿಗೆ ಶಾಲಿನಿ ರಜನೀಶ್ ಪ್ರಶ್ನೆ ಕೇಳಿದ್ದಾರೆ. ಇನ್ನು 1 ವಾರದ ಒಳಗಡೆ ರಸ್ತೆಗಳ ಗುಂಡಿಯನ್ನು ಮುಚ್ಚಬೇಕು ಅಂತ ಅವರಿಗೂ ಕೂಡ ಗಡುವನ್ನು ಕೊಟ್ಟಿದ್ದಾರೆ. ತರಾಟೆಗೆ ತೆಗೆದುಕೊಂಡಿದ್ದಾರೆ ಶಾಲಿನಿ ರಜನೀಶ್ ಅವರು. ಮತ್ತೆ ಮುಂದಿನ ವಾರ ಬರ್ತೀನಿ. ಜಿಬಿಎ ಅಧಿಕಾರಿಗಳಿಗೆ ಶಾಲಿನಿ ರಜನೀಶ್ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಏನು ಮಾಡ್ತಾ ಇದ್ರಿ ಇಷ್ಟು ದಿವಸ 2 ವರ್ಷದಲ್ಲಿ ಅಂತ? ಕೊಟ್ಟಂತಹ ಅನುದಾನ ಏನಾಯಿತು? ಅನುದಾನದ ಬಳಕೆ ಸರಿಯಾಗಿ ಆಗಿದ್ದಿದ್ದರೆ ಯಾವ ರಸ್ತೆಗಳಲ್ಲೂ ಕೂಡ ಗುಂಡಿಗಳು ಕಾಣಿಸ್ತಾ ಇರಲಿಲ್ಲ. ದುರಾದೃಷ್ಟವಶಾತ್ ಅವರು ಹೋದಂತಹ ಎಲ್ಲ ರಸ್ತೆಗಳಲ್ಲೂ ಕೂಡ ಗುಂಡಿಗಳ ದರ್ಶನವೇ ಆಗಿದೆ. ಅವರು ಯಾವ್ಯಾವ ರಸ್ತೆಗಳಲ್ಲಿ ಹೋದ್ರೋ ಎಲ್ಲ ಕಡೆಯೂ ಕೂಡ ದೊಡ್ಡ ದೊಡ್ಡ ಗುಂಡಿಗಳೇ ಆಗಿದೆ. ಅವರು ಶಾಕ್ ಆಗಿದ್ದಾರೆ. ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ. ಇನ್ನೊಂದು ವಾರದ ಒಳಗೆ ಎಲ್ಲವನ್ನು ಮುಚ್ಚಬೇಕು ಅಂತ ಕೂಡ ಅವರಿಗೆ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ನಿನ್ನೆ ಸಿಎಸ್ ಶಾಲಿನಿ ರಜನೀಶ್ ರೌಂಡ್ಸ್ ಹೋಗಿದ್ದಾರೆ ಗುಂಡಿಗಳ ನೋಡೋದಕ್ಕೆ. ಅವರಿಗೆ ಪೂರ್ತಿ ಗುಂಡಿಗಳದ್ದೇ ದರ್ಶನ ಆಗಿದೆ. ಜೊತೆಗೆ ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ. 1 ವಾರದ ಗಡುವು ಕೊಟ್ಟಿದ್ದಾರೆ. ಪ್ರಶ್ನೆಗಳನ್ನು ಕೇಳಿದ್ದಾರೆ, ಏನಾಯಿತು ಅನುದಾನ ಅಂತ, ಏನೇನಾಯಿತು ಅನ್ನುವಂತಹ ಡೀಟೇಲ್ಸ್ ಕೊಡೋದಾದ್ರೆ. ಕೆಲವು ದಿನಗಳಿಂದ ಕೂಡ ರಾಜ್ಯದಲ್ಲಿ ಗುಂಡಿಗಳ ಶಬ್ದ ಮತ್ತೆ ಕಟ್ ಮಾಡ್ತಾ ಹೋಗುದು. ಮತ್ತೆ ಮಾತಾಡಿಸ್ತಾ ಹೋಗ್ತೇನೆ. ಒಂದು ರೀತಿಯಲ್ಲಿ ಅಧಿಕಾರಿಗಳು ನಿನ್ನೆ ಕರೆಕ್ಟಾಗಿ ಸಿಕ್ಕಾಕೊಂಡಿದ್ದಾರೆ. ಸಿಎಸ್ ಜೊತೆಗೆ ಹೋದಂಥ ಅಧಿಕಾರಿಗಳು, ಜಿಬಿಎ ಆಯುಕ್ತರು ಯಾರಿದ್ದಾರೆ, ಇಂಜಿನಿಯರ್ಗಳು ಯಾರಿದ್ದಾರೆ, ಅವರುಗಳಿಗೆ ಹೋದಂಥ ಸಂದರ್ಭದಲ್ಲಿ ತಾವು ನೋಡ್ಬೋದು ನಮ್ಮ ಸ್ಕ್ರೀನ್ನಲ್ಲಿ. ದಟ್ ಇಸ್ ಶಾಲಿನಿ ರಜನೀಶ್ ಅವರು ನಿಂತು ನೋಡ್ತಾ ಇದ್ದಾರೆ, ವೀಕ್ಷಿಸ್ತಾ ಇದ್ದಾರೆ ರಸ್ತೆ ಗುಂಡಿಗಳನ್ನು. ನಗರದ ಪ್ರಮುಖ ರಸ್ತೆಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಎಲ್ಲ ಕಡೆಯೂ ಕೂಡ ದೊಡ್ಡ ದೊಡ್ಡ ಮೃತ್ಯುರೂಪಿ ಗುಂಡಿಗಳು. ವಾಹನ ಸವಾರರ ಪರದಾಟ ಕೇಳೋರು ಯಾರು, ಜನಸಾಮಾನ್ಯರ ಪರದಾಟ ಕೇಳೋರು ಯಾರು. ಹೀಗಾಗಿ ಅವರಿಗೆ ಒಂದು ಖಡಕ್ ಸೂಚನೆ ಕೊಟ್ಟು ಎಲ್ಲವನ್ನು ಕೂಡ ಆದಷ್ಟು ಬೇಗ ಮುಚ್ಚಬೇಕು ಅಂತ ಹೇಳಿದ್ದಾರೆ.